ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಶಿವಮೊಗ್ಗ ಫಲಪುಷ್ಪ ಪ್ರದರ್ಶನ 2026ಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ಇದು ಹೊರಭಾಗದ ದೃಶ್ಯ. ಹೂಗಳಿಂದ ಅಲಂಕೃತ ಆಗಿದೆ. ಶಿವಮೊಗ್ಗದ ಸಂಸ್ಕೃತಿ ಮತ್ತು ಭಕ್ತಿಯ ಸೊಬಗು ಒಂದೇ ವೇದಿಕೆಯಲ್ಲಿ ಅರಳಿದ ಅದ್ಭುತ ಕ್ಷಣ. ಜನರು ಅಲ್ಲಲ್ಲೇ ನಿಂತು ಸೆಲ್ಫಿ ತಗೊಳ್ತಾ ಇದ್ರು. ಪುಷ್ಪ ಪ್ರದರ್ಶನ ಮತ್ತು ಫಲ ಪ್ರದರ್ಶನವನ್ನು ಎರಡೂ ಬೇರೆ ಬೇರೆಯಾಗಿ ಆಯೋಜಿಸಿದ್ದಾರೆ. ಇದು ಫಲ ಪ್ರದರ್ಶನವನ್ನು ಆಯೋಜಿಸಿರುವ ಸ್ಥಳ. ಹೃದಯಾಕಾರದಲ್ಲಿ ಹೂಗಳಿಂದ ಅಲಂಕೃತವಾಗಿದೆ. ಫ್ರೀಡಂ ಪಾರ್ಕ್ ಶಿವಮೊಗ್ಗ ಇಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ 2026ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶಿವಮೊಗ್ಗ ಫಲ ಪ್ರದರ್ಶನ 2026 ಪ್ರಕೃತಿಯ ಸಿಹಿತನ ಮತ್ತು ಬಣ್ಣಗಳ ಸಂಭ್ರಮವನ್ನು ಆಚರಿಸುವ ಅದ್ಭುತ ಉತ್ಸವ. ವಿಭಿನ್ನ ಹಣ್ಣುಗಳ ಅಲಂಕಾರ, ಅಪರೂಪದ ಜಾತಿಗಳು ಮತ್ತು ಸೃಜನಾತ್ಮಕ ವಿನ್ಯಾಸಗಳು ಈ ಪ್ರದರ್ಶನದ ವಿಶೇಷತೆ. ಕೃಷಿ ಸಂಪತ್ತಿನ ವೈಭವವನ್ನು ಕಣ್ಣಾರೆ ನೋಡುವ ಅದ್ಭುತ ಅವಕಾಶ. ಶಿವಮೊಗ್ಗದಲ್ಲಿ ನಡೆದ ಫಲ ಪ್ರದರ್ಶನ 2026 ಪ್ರಕೃತಿಯ ಸಿಹಿ ಮತ್ತು ಬಣ್ಣಗಳ ಮಹೋತ್ಸವವಾಗಿದೆ. ಈ ಪ್ರದರ್ಶನವನ್ನು ವೀಕ್ಷಿಸಲು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ, ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದರು. ಶಿವಮೊಗ್ಗ ಜಿಲ್ಲೆಯವರೇ ಆದ್ದರಿಂದ ಮಲೆನಾಡಿನಲ್ಲಿ ಬೆಳೆದ ಅಪರೂಪದ ಫಲಗಳನ್ನು ವೀಕ್ಷಿಸಿ ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಘಟಕರಿಂದ ಕಲೆ ಹಾಕ್ತಾ ಇದ್ರು. ವೈವಿಧ್ಯಮಯ ಹಣ್ಣುಗಳ ಅಲಂಕಾರ, ಅಪರೂಪದ ಜಾತಿಗಳು, ಸುಂದರ ವಿನ್ಯಾಸಗಳು ಮತ್ತು ಕೃಷಿ ವೈಭವ ಆಲ್ ಇನ್ ಒನ್ ಪ್ಲೇಸ್. ಅಡಿಕೆ, ಕಾಳು ಮೆಣಸಿನ ಬಳ್ಳಿ, ಶುಂಠಿ, ಎಲೆಬಳ್ಳಿ, ತಾಳೆ, ತೆಂಗು, ವಿವಿಧ ರೀತಿಯ ಮಲೆನಾಡಿನಲ್ಲಿ ಬೆಳೆದಿರುವ ಅಪರೂಪದ ಸಸ್ಯ ಸಿರಿಯನ್ನು ಇಲ್ಲಿ ಕಾಣಬಹುದು. ಈ ವಿಡಿಯೋದಲ್ಲಿ ಫಲ ಪ್ರದರ್ಶನದ ಆಕರ್ಷಕ ದೃಶ್ಯಗಳು, ರಂಗಿನ ಹಣ್ಣುಗಳ ಕಲಾತ್ಮಕ ಅಲಂಕಾರ ಮತ್ತು ಹಬ್ಬದ ಸಂಭ್ರಮವನ್ನು ನೀವು ಕಾಣಬಹುದು. ಕುಟುಂಬ ಸಮೇತ ಭೇಟಿ ನೀಡಲು ಸೂಕ್ತವಾದ ಈ ಕಾರ್ಯಕ್ರಮ ಪ್ರಕೃತಿ ಪ್ರಿಯರಿಗೆ ಸ್ವರ್ಗದ ಅನುಭವ ನೀಡುತ್ತದೆ. ಮಲೆನಾಡಿನಲ್ಲಿ ಮಾತ್ರ ಕಾಣಬಹುದಾದ ಹಾಗೂ ಬೆಳೆಯಬಹುದಾದ ವಿಭಿನ್ನ ರೀತಿಯ ತರಕಾರಿಗಳನ್ನು ಪ್ರದರ್ಶನದಲ್ಲಿ ನೋಡಬಹುದು. ಬಣ್ಣಗಳ ಬೆರಗಿನ ನಡುವೆ ಪ್ರಕೃತಿಯ ಸಿಹಿ ನಗುವಿನ ಹಬ್ಬವೇ ಈ ಫಲ ಪ್ರದರ್ಶನ. ಹಣ್ಣಿನ ಮೃದುವಾದ ಪರಿಮಳದಲ್ಲಿ ಮಣ್ಣು ಮತ್ತು ಮಳೆಯ ನೆನಪುಗಳು ಮರುಕಳಿಸುತ್ತವೆ. ಅಪರೂಪದ ತರಕಾರಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ. ಕೆಂಪಿನ ಸೇಬು, ಹಳದಿ ಮಾವು, ಹಸಿರು ದ್ರಾಕ್ಷಿ, ಪ್ರತಿ ಬಣ್ಣವೂ ಪ್ರಕೃತಿಯ ಕವನದ ಒಂದು ಪದ್ಯ. ಕೃಷಿಕನ ಪರಿಶ್ರಮದ ಸ್ಪಂದನ ಇಲ್ಲಿ ಗೋಚರಿಸುತ್ತದೆ. ಭೂಮಿಯ ಹೃದಯದಿಂದ ಮಾಡಿದ ಸಿಹಿತನ ಪ್ರತಿ ಅಲಂಕಾರದಲ್ಲೂ ಜೀವಂತವಾಗುತ್ತದೆ. ಶಿವಮೊಗ್ಗದ ಗಾಳಿಯಲ್ಲಿ ಇಂದು ಹಣ್ಣಿನ ಪರಿಮಳ ಹರಡಿದೆ. ವಿವಿಧ ರೀತಿಯ ಸ್ಟಾಲ್ಗಳಿವೆ. ರೇಷ್ಮೆ ಸಾಗಾಣಿಕೆಯ ಮಾದರಿ ಇದು. ರೇಷ್ಮೆಯ ಹಾರ,
ಸುಂದರವಾದ ರೇಷ್ಮೆ ಸೀರೆಗಳು ಹಾಗೂ ವಿವಿಧ ರೀತಿಯ ರೇಷ್ಮೆ ಉತ್ಪನ್ನಗಳನ್ನು ಇಲ್ಲಿ ನೀವು ಕಾಣಬಹುದು. ರೇಷ್ಮೆ ಹುಳುವಿನ ಜೀವನ ಚಕ್ರದ ಚಿತ್ರಣ ಎಲ್ಲರ ಗಮನ ಸೆಳೆಯಿತು. ರೇಷ್ಮೆ ಹುಳುವಿನ ಸಾಗಾಣಿಕೆಯ ಮನೆ ಮಾದರಿ ಇದು. ರೇಷ್ಮೆಗೆ ಬಳಸುವ ಸೋಂಕು ನಿವಾರಕಗಳಿವು ಹಾಗೂ ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ರೇಷ್ಮೆ ಹುಳುಗಳನ್ನು ಸಾಕ್ತಾ ಇದ್ದಾರೆ. ಅದನ್ನು ಸಹ ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ಸ್ವಸಹಾಯ ಸಂಘದವರು ತಾವೇ ನಿರ್ಮಿಸಿದ ಬಟ್ಟೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕುಬ್ಜ ಸಸ್ಯಗಳು, ಅವುಗಳಿಂದ ಬೆಳೆದ ಹಣ್ಣು ಮತ್ತು ತರಕಾರಿಗಳನ್ನು ಇಲ್ಲಿ ನಾವು ಕಾಣಬಹುದು. ಅಡುಗೆಗೆ ಬೇಕಾದ ತರಕಾರಿಗಳನ್ನು ಹಾಗೂ ಹಣ್ಣುಗಳನ್ನು ಪಾಟ್ನಲ್ಲೇ ಮನೆಯಲ್ಲಿ ಬೆಳೆಯಬಹುದು. ಪ್ರಕೃತಿಯ ಪ್ರೀತಿಯನ್ನು ಕಣ್ಣಾರೆ ನೋಡುವ ಈ ಸೊಬಗಿನ ಕ್ಷಣವೇ ಫಲಪ್ರದರ್ಶನ 2026. ಪ್ರಕೃತಿಯಲ್ಲಿ ಅತಿ ವಿರಳವಾಗಿ ಸಿಗುವ ಅಪರೂಪದ ಹಣ್ಣುಗಳನ್ನು ಇಲ್ಲಿ ಕಾಣಬಹುದು. ಪ್ರಕೃತಿಯ ಬಣ್ಣಗಳ ರಂಗೋಲಿ ಹರಡಿದ ಮೈದಾನದಲ್ಲಿ ಹಣ್ಣುಗಳ ಸಿಹಿ ನಗು ಹರಿದು ಬರುತ್ತಿದೆ. ಪ್ರತಿ ಹಣ್ಣಿನ ಹೊಳಪಿನಲ್ಲಿ ಸೂರ್ಯನ ಕಿರಣಗಳ ಮುದ್ದಾಟ, ಪ್ರತಿ ಪರಿಮಳದಲ್ಲಿ ಮಣ್ಣಿನ ಮಮತೆಯ ಸುಗಂಧ ಎಲ್ಲೆಡೆ ಕಾಣುತ್ತದೆ. ಮಾವಿನ ಹಳದಿ ಮಿಡಿತ, ದಾಳಿಂಬೆಯ ಕೆಂಪು ರಂಗು, ದ್ರಾಕ್ಷಿಯ ಹಸಿರು ಹನಿ, ಇವುಗಳೆಲ್ಲ ಸೇರಿ ಪ್ರಕೃತಿಯ ಚಿತ್ರಕಲೆಯೊಂದನ್ನು ಮೂಡಿಸಿದೆ. ಕೃಷಿಕನ ಬೆವರಿನ ಹನಿ ಇಲ್ಲಿ ಸಿಹಿ ರಸವಾಗಿ ಅರಳಿದೆ. ಭೂಮಾತೆಯ ಆಶೀರ್ವಾದ ಪ್ರತಿ ಹಣ್ಣಿನ ರೂಪದಲ್ಲಿ ಕಾಣಿಸಿದೆ. ಶಿವಮೊಗ್ಗದ ಆಕಾಶದಡಿ ಈ ಫಲ ಪ್ರದರ್ಶನವು ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿಯ ಪ್ರೀತಿಯ ಸ್ಪರ್ಶ, ಸಿಹಿ ನೆನಪುಗಳ ಸಂಭ್ರಮ, ಬಣ್ಣಗಳ ಕನಸುಗಳ ಉತ್ಸವ. ಜೇನು ಸಾಕಾಣಿಕೆಯ ಪೆಟ್ಟಿಗೆ ಇದು. ಜೇನು ಸಾಕಾಣಿಕೆಯನ್ನು ಸಾಕುವ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಕಾಣಬಹುದು. ತಾವೇ ತಯಾರಿಸಿದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತಾವೇ ಕೈಯಿಂದ ನೇಯ್ದ ಸೀರೆಗಳ ಪ್ರದರ್ಶನ ಇದು. ಸಂಡೂರು ಲಂಬಾಣಿ ಡ್ರೆಸ್ ಮೆಟೀರಿಯಲ್ಸ್ನ ಮಳಿಗೆ ಇದು. ವಿವಿಧ ರೀತಿಯ ವಿನ್ಯಾಸಗಳನ್ನು ಇಲ್ಲಿ ಕಾಣಬಹುದು. ಈ ಬಟ್ಟೆಗಳಲ್ಲಿ ಕಸೂತಿಯ ಕಲೆ ಎದ್ದು ಕಾಣಿಸ್ತಾ ಇದೆ. ಅಷ್ಟು ಸುಂದರವಾಗಿವೆ. ತಾರಸಿ ತೋಟದ ಮಾದರಿ ಇದು. ವಿವಿಧ ರೀತಿಯ ಫಲ ಬಿಡುವ ಸಸ್ಯಗಳನ್ನು ಇಲ್ಲಿ ಕಾಣಬಹುದು. ಸುಮಾರು 2 ರಿಂದ 3 ವರ್ಷಕ್ಕೆ ಫಲ ಕೊಡುವ ಮಾವು, ಸೀಬೆ, ಹಲಸು, ದಾಳಿಂಬೆ, ಸೇಬು, ಚೆರ್ರಿ, ನಿಂಬೆಹಣ್ಣು, ದ್ರಾಕ್ಷಿ, ಬಟರ್ ಫ್ರೂಟ್ ಮುಂತಾದ ಸಸ್ಯಗಳನ್ನು ಇಲ್ಲಿ ನೋಡಬಹುದು. ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಎರಡೂ ಹೌದು. ತಾರಸಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಇದು. ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೂ ಸಾಕು, ತಾರಸಿ ಮೇಲೆ ಎಲ್ಲ ರೀತಿಯ ಹಣ್ಣುಗಳನ್ನು ಸಹ ನಾವು ಪಾಟ್ನಲ್ಲಿಯೇ ಬೆಳೆಸ್ಕೋಬೋದು. ಹಣ್ಣುಗಳ ಮಧ್ಯೆ ನಡೆದು ಹೋಗುವ ಪ್ರತಿಯೊಬ್ಬರ ಮನದಲ್ಲೂ ಒಂದು ಬಾಲ್ಯದ ಮುದ್ದು ನೆನಪು ಮೂಡುತ್ತದೆ. ಕದ್ದು ತಿನ್ನುತ್ತಿದ್ದ ಸೀಬೆಹಣ್ಣು, ಮರಕೋತಿಯಾಟ,
ಮಾವಿನ ಮರಕ್ಕೆ ಕಲ್ಲು ಹೊಡೆಯುವ ದೃಶ್ಯ, ಚಪ್ಪರಿಸಿ ತಿನ್ನುತ್ತಿದ್ದ ಹುಣಸೆಕಾಯಿ ಹಾಗೂ ಮಾವಿನಕಾಯಿ, ಹುಣಸೆ ಹಣ್ಣಿನಿಂದ ಮಾಡುತ್ತಿದ್ದ ಕುಟ್ಟುಂಡಿ, ಕಬ್ಬನ್ನು ಸೀಳಿ ಅದರ ಸಿಹಿಯನ್ನು ಸವಿಯುತ್ತಿದ್ದ ಕ್ಷಣ, ಆಲೆಮನೆಯಲ್ಲಿ ಬೆಲ್ಲವನ್ನು ಮೆಲ್ಲುತ್ತಿರುವ ದೃಶ್ಯಗಳು ಹಾಗೆಯೇ ಕಣ್ಣ ಮುಂದೆ ಬರುತ್ತಾ ಹೋಗುತ್ತವೆ. ಹಬ್ಬ ಒಂದೇ ಎರಡೇ, ಬಾಲ್ಯದ ದಿನಗಳ ತುಂಟಾಟ. ತಾವೇ ತಯಾರಿಸಿದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲು ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಆಗಮಿಸಿದ್ದಾರೆ. ಚಿತ್ತಾರ ಪೇಂಟಿಂಗ್ ಇದು. ನಾವು ಹೇಳಿದ ಚಿತ್ರಗಳನ್ನು ಬಿಡಿಸ್ಕೊಡ್ತಾರೆ. ಪ್ರಕೃತಿಯೊಂದಿಗೆ ಒಂದಾಗುವ ಕ್ಷಣವೇ ಈ ಅದ್ಭುತ ಫಲ ಪ್ರದರ್ಶನ. ಕೃಷಿ ಇಲಾಖೆ ಶಿವಮೊಗ್ಗ ಇವರು ಕೃಷಿ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ನಾರಿನಿಂದ ತಯಾರಿಸಿದ ವಿವಿಧ ರೀತಿಯ ಬುಟ್ಟಿಗಳನ್ನು ಇಲ್ಲಿ ನೋಡಬಹುದು. ಇಂದಿನ ಆಧುನಿಕ ಯುಗದಲ್ಲಿ ಮರೆತೇ ಹೋಗುತ್ತಿರುವ ಹಳೆಯ ಕಾಲದ ವ್ಯವಸಾಯ ಪದ್ಧತಿಯ ನೇಗಿಲು, ಕುಂಟೆ, ಬಿತ್ತನೆ ಕೂರಿಗೆ, ಪಿಕಾಸೆ, ಎತ್ತಿನ ಗಾಡಿ, ಒನಕೆ ಮುಂತಾದ ವಸ್ತುಗಳನ್ನು ಇಲ್ಲಿ ಕಾಣಬಹುದು. ಒಟ್ಟಾರೆ ಈ ಫಲ ಪ್ರದರ್ಶನ ಒಂದು ಜೀವಂತ ಮ್ಯೂಸಿಯಂ ಅನಿಸ್ಬಿಟ್ಟು. ಖಂಡಿತ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಮಕ್ಕಳಿಗಂತೂ ತುಂಬ ಉಪಯೋಗ ಆಗುತ್ತೆ. ಎಷ್ಟೋ ಗೊತ್ತಿಲ್ಲದ ಹಳೆಯ ಕಾಲದ ವೈವಿಧ್ಯಮಯ ಹಣ್ಣುಗಳು, ತರಕಾರಿಗಳು ಹಾಗೂ ವಿವಿಧ ರೀತಿಯ ಕೃಷಿ ಮಾದರಿಗಳನ್ನು ಇಲ್ಲಿ ನಾವು ನೋಡಬಹುದು. ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಸಾಕನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಮಲೆನಾಡಿನಲ್ಲಿ ಬೆಳೆಯಬಹುದಾದ ಅಪರೂಪದ ಹಣ್ಣುಗಳನ್ನು ಇಲ್ಲಿ ನೋಡಿದ್ವಿ. ವಿವಿಧ ಜಾತಿಯ ಹಣ್ಣುಗಳ ಪರಿಚಯ ಆಯಿತು. ಕಣ್ಣಿಗೆ ಹಾಗೂ ಮನಸ್ಸಿಗೆ ತಂಪೆರೆಯುವ ಜಾಗ ಇದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ಸಾಂಸ್ಕೃತಿಕ ಮತ್ತು ಪ್ರಕೃತಿ ವೈಭವದ ವಿಡಿಯೋಗಳಿಗಾಗಿ ಸದಾ ನಮ್ಮ ಚಾನೆಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.